ಕನ್ನಡ ಜಾಣೆ ನಮಸ್ಕಾರ. ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಕೊಡ್ತಾರಾ? ಸಿದ್ದರಾಮಯ್ಯವ್ರು ಬಿಟ್ಕೊಡ್ತಾರಾ? ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ತೊಗೊಳುತ್ತೆ? ಏನೋ ನಿನ್ನೆ ಸಿದ್ದರಾಮಯ್ಯವ್ರ ಮನೆಯಲ್ಲಿ ಇಬ್ಬರು ತಿಂಡಿಗೆ ಸೇರಿದ್ರಂತೆ. ಉಪ್ಪಿಟ್ಟು, ಕೇಸರಿಬಾತು, ಮಸಾಲೆ ದೋಸೆ, ಕರ್ಮೀನು ಎಲ್ಲ ತಿಂದ್ರಂತೆ. ಚಳಿ ನೋಡಿ ಎಲ್ಲ ತಿಂದ್ರಂತೆ. ಇನ್ನು ಮೀಡಿಯಾಗಳಲ್ಲಿ ಏನೋ ಇವರೇ ಕಂಡುಬಿಟ್ರು, ಇವರೇ ಚರ್ಚೆ ಕೂರಿಸಿದ್ರು, ಇವರೇ ನೋಡಿದ್ರು ಅಂತಾರೆ ಮಾತಾಡ್ತಾ ಇದ್ದಾರೆ. ಏನೋ ನಾಳೆನೇ ರಾಜಕೀಯ ಭೂಕಂಪ ಅಂತೇಳಿ ಒಂದು ರೀತಿಯ ಕೂಗುಮಾರಿಗಳು ಅವ್ರದ್ದು ಇದ್ದೇ ಇದೆ ಅವ್ರದ್ದೆಲ್ಲ ಬಿಡಿ. ಆದರೆ ರಾಜಕೀಯ ಪಡಸಾಲೆನ ದಾಟಿ ಈ ಚರ್ಚೆ ಮಠದ ಅಂಗಳಕ್ಕೆ ಬಂದಿದೆ. ಆದರೆ ಕೆಲವರು ಹೇಳ್ತಾರೆ ಮಠಾಧಿಪತಿಗಳು, ಧಾರ್ಮಿಕ ವ್ಯಕ್ತಿಗಳು ಇವರೆಲ್ಲ ರಾಜಕೀಯವಾಗಿ ಮಾತಾಡಬಾರ್ದು, ಬರಬಾರ್ದು ಅಂತ. ಎಲ್ಲಿದ್ರು ಸ್ವಾಮಿ ನೀವೆಲ್ಲ? ಇನ್ನೂ ಎಲ್ಲಿದ್ರ ಅಂತ. ಇವತ್ತು ಕೇಂದ್ರದಲ್ಲಿ ಅಧಿಕಾರ ಮಾಡ್ತಿರುವ BJP ಸರ್ಕಾರ ಏನು ಬಡವರು, ರೈತರು, ಕಾರ್ಮಿಕರು, ಮಹಿಳೆಯರು ಇವರ ಕಷ್ಟ ಸುಖ ಕೇಳ್ಕೊಂಡು ಇವರು ಸಾಧಕ ಬಾಧಕಗಳನ್ನ ಬೀದಿಗಿಳಿದು ಹೋರಾಟ ಮಾಡಿ ಸಂಘಟನೆ ಮಾಡಿ ಅಧಿಕಾರಕ್ಕೆ ಬಂತು ಅಂದ್ಕೊಂಡ್ರ? ಇವ್ರು ಬಂದಿದ್ದೇ ರಾಮನ ಮುಂದಿಟ್ಕೊಂಡು ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿ, ಜಾತಿಗಳನ್ನ ಎತ್ಕಟ್ಟಿ, ಧರ್ಮಗಳನ್ನ ಎತ್ಕಟ್ಟಿ, ಹೌದಾನೆ? ದೇವರು, ಧಾರ್ಮಿಕ ವ್ಯಕ್ತಿಗಳು, ಮಠಾಧಿಪತಿಗಳು ರಾಜಕಾರಣ ಪ್ರವೇಶ ಮಾಡಿ ಭಾಳ ವರ್ಷ ಆಯಿತು. ಇವತ್ತು ಅದು ಇಲ್ಲ ಹಂಗೆ ಅಂತ ಹೇಳಿದ್ರೆ ಅದು ಬರೀ ನಮ್ಮ ಬೊಗಳೆ ಮಾತಾಗುತ್ತೆ, ಬೇರೆ ಏನೂ ಇಲ್ಲ. ಮೊನ್ನೆ ರಾಮನ ದೇವಸ್ಥಾನ ಉದ್ಘಾಟನೆ, ಮೊನ್ನೆ ಇದೆಲ್ಲ ಪೂಜೆ ನೋಡಿದ್ವಿ. ಮಠಾಧಿಪತಿಗಳು, ಧಾರ್ಮಿಕ ವ್ಯಕ್ತಿಗಳು, ರಾಜಕಾರಣಿಗಳು ಯಾವ ವ್ಯತ್ಯಾಸ ಏನು ಕಾಣ್ತಾ ಇರಲಿಲ್ಲ. ಆದರೆ ಕರ್ನಾಟಕದ ಮಟ್ಟಿಗೆ ಎಲ್ಲ ಸಮುದಾಯಕ್ಕೂ ಸ್ವಾಮೀಜಿಗಳಿದ್ದಾರೆ, ಎಲ್ಲ ಸಮುದಾಯದ ಮಠಾಧಿಪತಿಗಳಿದ್ದಾರೆ, ಎಲ್ಲ ಸಮುದಾಯದರು ತಮ್ಮ ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ಅವರ ಶಕ್ತಿ ಎಷ್ಟಿದೆ ಅಷ್ಟು ಕೇಳ್ತಾನೆ ಇದ್ದಾರೆ. ಹಿಂದೆ ಯಡಿಯೂರಪ್ಪನವ್ರ ಪರವಾಗಿ ಲಿಂಗಾಯತ ಸ್ವಾಮಿಗಳು ಬೀದಿಗೆ ಇಳಿದ್ರು. ಸ್ವಾಮಿ ಬೀದಿಗೆ ಇಳಿದ್ರು, ಅವ್ರ ಮನೆಗೆ ಹೋದರು, ಕವರ್ ಇಸ್ಕೊಂಡ್ರು, ಎಲ್ಲರೂ ನೋಡಿದ್ದಾರೆ. ಬಟಾಬೈಲಾಗಿದೆ ಕವರ್ ಇಸ್ಕೊಂಡಿತ್ತು, ಬೀದಿಗಳು ಹೋರಾಟ ಮಾಡಿದ್ದಾರೆ. ನಮ್ಮ ಕಾಗಿನೆಲೆಯ ಸ್ವಾಮೀಜಿಗಳು ಸಹ ಎಷ್ಟು ಸಲ ಮಾತಾಡಿಲ್ಲ, ಎಷ್ಟು ಸಲ ಹೇಳೋ ಕಂಬಳಿ ಬೀಸದೆ ಅಂತ ಎಷ್ಟು ಸಲ ಹೇಳಿಲ್ಲ. ಆದರೆ ಲಿಂಗಾಯತರು ಮಾತಾಡುವಾಗ, ಆಲುಮತಸ್ಥರು ಮಾತಾಡುವಾಗ, ಪಾಪ ದಲಿತರು ಬಿಡಿ ಹೋಗಲಿ, ಆ ಮಠಾಧಿಪತಿಗಳು ಅಷ್ಟು ಶಕ್ತಿನೇ ಇಲ್ಲ, ಅಷ್ಟೊಂದು ದುಡ್ಡು ಮತ್ತೊಂದು ಶಕ್ತಿ ಅಂದರೆ ಗೊತ್ತಲ್ಲ, ಎಲ್ಲ ಇರಬೇಕಲ್ಲ. ಇನ್ನು ಆ ಮಟ್ಟಿಗೆ ಬಂದಿಲ್ಲ, ಅವ್ರಿಗಿನ್ನ ಅಷ್ಟು ಶಕ್ತಿ ಬಂದಿಲ್ಲ ಹೇಳೋದು. ಈ ಬೇರೆ ಬೇರೆಯವರು ಮಾತಾಡಿದಾಗ ಆಗದೇ ಇರುವ ಚರ್ಚೆಗಳು, ವಾಗ್ವಾದಗಳು, ಅಥವಾ ಏನು ಮಠಾಧಿಪತಿಗಳು ರಾಜಕಾರಣ ಮಾತಾಡಬಾರ್ದು ಅಂತ ಹೇಳುವ ನೀತಿ ಪಾಠ ಹೇಳಕ್ಕೆ ಬರೋರು ನಿರ್ಮಲಾನಂದ ಸ್ವಾಮೀಜಿಯವರು ಮಾತಾಡಿದ ತಕ್ಷಣ ಬರೀತಿರಲ್ಲ ಸ್ವಾಮಿ. ಅವಾಗೇನೋ ಅನಿಸಿಲ್ಲ ನಿಮಗೆ? ಆದಿಚುಂಚನಗಿರಿಯ ನಿರ್ಮಲಾನಂದ ಸ್ವಾಮೀಜಿಯವರು ಎಲ್ಲ ಸಮುದಾಯದವರು ಮಾತಾಡಿದಂಗೆ ಅವರು ತಮ್ಮ ಸಮುದಾಯದವರು ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಕೊಡಬೇಕು, ಅವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ತಪ್ಪೇನದರಲ್ಲಿ? ಅದಕ್ಕೆ ನಿಮಗೆ ಸಹಿಸೋಕ್ಕಾಗಲಿಲ್ಲ. ಕೆಲವರೆಲ್ಲ ಬಾಯಿ ಬಂದಾಗ ಏನೋ ಮಾತಾಡ್ತಾ ಇದ್ದೀರಾ. ಈ ದಿಮಾಕಿನ ಮಾತೆಲ್ಲ ಆಡೋಕ್ಕೆ ಹೋಗ್ಬೇಡಿ, ಸುಮ್ಮನಿರೋಕ್ಕಾಗಲ್ಲ, ನಡೆಯಲ್ಲವೆಲ್ಲ, ಅಲ್ಲಿ ಮಾತಾಡೋಕ್ಕೆ ಹೋಗ್ಬೇಡಿ. ನಿಮಗೂ ಗೊತ್ತು ಯಾಕೆ ಅಂದರೆ ನಿರ್ಮಲಾನಂದ ಸ್ವಾಮೀಜಿಯವರ ಶಕ್ತಿ, ಸಾಮರ್ಥ್ಯ, ಗಾಂಭೀರ್ಯ, ವಿದ್ವತ್ತು, ಅವರ ದೃಢತೆ. ನಾನು ಬೇರೆಯವ್ರಿಗಿಲ್ಲ ಅಂತ ಹೇಳ್ತಿಲ್ಲ, ನಾನು ಯಾರನ್ನೂ ಬೇರೆಯವ್ರನ್ನ ಕಂಡಮ್ ಮಾಡ್ತಾಯಿಲ್ಲ. ಸುಮ್ಮನೆ ಯೋಚನೆ ಮಾಡಿ, ಲಿಂಗಾಯತ ಮಠಗಳು ಒಡೆದು ಛಿದ್ರಗೊಂಡಿದೆ, ಇವತ್ತು ಒಡೆದೋಗಿದೆ. ಅವರು ಇಡಿಯಾಗಿದ್ದರೆ, ಅಂಥ ಪ್ರಬಲ ಸಮುದಾಯದ ಒಟ್ಟಾಗಿದ್ದರೆ, ಒಂದಾಗಿದ್ದರೆ ಇವತ್ತು ಲಿಂಗಾಯತ ಧರ್ಮ ಯಾವತ್ತು, ಪ್ರತ್ಯೇಕ ಧರ್ಮ ಯಾವತ್ತೂ ಅನುಷ್ಠಾನಕ್ಕೆ ಬರಬೇಕಾಗಿತ್ತು, ಬರ್ತಾಯಿಲ್ಲ. ಅವರಲ್ಲೇ ಎಂಥಷ್ಟು, ಅವರಲ್ಲೇ ಒಬ್ಬರು ಸ್ವಾಮೀಜಿ, ಲಿಂಗಾಯತರಲ್ಲೇ ಒಬ್ಬರು ಸ್ವಾಮೀಜಿ, ಇಡೀ ಲಿಂಗಾಯತ ಧರ್ಮದ ಹೋರಾಟಗಾರನ ಮತ್ತೊಂದರು ಸುಳೆ ಮಕ್ಕಳನ್ನು ಕರೀತಾರೆ. ನೋಡಿದರೆ ಆ ಯತ್ನಾಳು ಹೇಳಿದ ಮೂಗಿಂದ ಕುಂಡಿವರೆಗೆ ನಾವು ಹೇಳ್ಕೊತಾನೆ, ಅವನಿಂಥ ಮಾತುಗಳಾಡ್ತಾನೆ ಕೂತಿದೆ ನಿಮಗೆ. ಇದು ಆ ಥರ ಶಕ್ತಿ ಏನಾದ್ರು ಇದ್ದರೆ ಅದು ಆದಿಚುಂಚನಗಿರಿ ಮಠಕ್ಕೆ ಮಾತ್ರ. ಹಿಂದೆನೂ ತುಂಬ ಸಲ ಅದನ್ನ ಪ್ರೂವ್ ಮಾಡಿದ್ದಾರೆ. ಈಗ ಪಠ್ಯ ಪುಸ್ತಕದ ಹೋರಾಟ ಆಯಿತು, 22ರಲ್ಲಿ ನಡೆದಂಥ ಪಠ್ಯ ಪುಸ್ತಕದ ಹೋರಾಟದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಜನ ಸ್ವಾಮೀಜಿಗಳು ಮಾತಾಡಿದರು. ಬಸವಣ್ಣನಿಗೆ ಅನ್ಯಾಯ ಆಗಿರಲಿಲ್ವಾ? ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿನ ಪದನ ಕಿತ್ತಾಕಿರಲಿಲ್ವಾ? ನಾರಾಯಣ ಗುರುಗಳ ಪಠ್ಯ ಕಿತ್ತಾಕಿರಲಿಲ್ವಾ? ಕನಕದಾಸರ ವಚನ ಕಿತ್ತಾಕಿರಲಿಲ್ವಾ? ಈ ಆಲಮತದ ಸ್ವಾಮೀಜಿ ಇರ್ಬೋದು, ನಾರಾಯಣ ಗುರುಗಳ ಆ ಸ್ವಾಮೀಜಿ ಇರ್ಬೋದು, ಲಿಂಗಾಯತ ಮಠಗಳಿರ್ಬೋದು, ಎಷ್ಟು ಜನ ಮಾತಾಡಿದ್ರಿ, ಎಷ್ಟು ಜನ ಪ್ರತಿಕ್ರಿಯೆ ಕೊಟ್ಟರೆ ಅವತ್ತು ಸಹ ನಾವೆಲ್ಲ ದೊಡ್ಡ ಮಟ್ಟದಲ್ಲಿ ನಾವು ಸಹ ಕೆಣಕಿದ್ದು ಇವ್ರನ್ನೇ, ನಿರ್ಮಲಾನಂದ ಸ್ವಾಮೀಜಿ ಅವ್ರನ್ನೇ. ಅವರೇ ಪ್ರತಿಕ್ರಿಯೆ ಕೊಟ್ಟಿದ್ದು. ಅವತ್ತಿನ ಮಂತ್ರಿಗಳಾದಂಥ ಯಾರು ನಾಗೇಶ್ ಇರ್ಬೋದು, ಈ ಯಾರಪ್ಪ ನಮ್ಮ ಮುನಿರತ್ನ, ಇವರೆಲ್ಲ ಒತ್ಕೊಂಡು ನೋಡೋರಲ್ಲ, ಇವರೆಲ್ಲ ಚುಂಚನಗಿರಿ ಮಠಕ್ಕೆ ತಗೊಂಬರಿಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಅವರೇ ಮಾತಾಡಿದ್ದೆ ಅವತ್ತು. ಆಯಿತು, ಸಮಾವೇಶಕ್ಕೆ ಅವ್ರು ಬರದೇ ಇರ್ಬೋದು, ಅದು ಲಿಂಗಾಯತರಲ್ಲಿ ಪ್ರಗತಿಪರ ಸ್ವಾಮಿಗಳು ಅಂದ್ಕೊಂಡವರು ಸಹ ಬರ್ತಿನಿಂದವರು ಸಹ ಬರಲಿಲ್ವಲ್ಲ. ಯಾರು ಬಂದರು? ಬಂದರೆ ಯಾರಾದರೂ? ತುಂಬ ಜನ ಬರಲೇ ಇಲ್ಲ. ನಾವು ಪದೇ ಇವ್ರನ್ನೇ ಕೇಳ್ತಾಯಿದ್ದೀವಿ, ಯಾಕೆಂದ್ರೆ ಅವ್ರಿಗೆ ಆ ಶಕ್ತಿ ಇದೆ, ಆ ಸಾಮರ್ಥ್ಯ ಇದೆ. ಮತ್ತು ಭಾಳ ಪ್ರಮುಖವಾಗಿ ಊರಿಗೌಡ, ನಂಜೇಗೌಡ ಅಲ್ವಾ?
ಈ ಉರಿಗೌಡ ನಂಜೇಗೌಡ ಹುಸಿ ಪಾತ್ರಗಳನ್ನ ಈ ಪುರೋಹಿತರು ಸೃಷ್ಟಿ ಮಾಡಿದಾಗ ಅವನು ಅಡ್ಡಾಂಡನ ಎಡ್ಡಾಂಡನ ಅಯೋಗ್ಯ ಸೃಷ್ಟಿ ಮಾಡಿದಾಗ ಪ್ರಗತಿಪರರು ಅವರು ಇವರೆಲ್ಲ ಬೀದಿಗಿಳಿದ್ರು. ಏನಾಯ್ತು ಸ್ವಾಮಿ, ಅವತ್ತು ಸ್ವಾಮೀಜಿನೇ ಬರಬೇಕಾಗಿತ್ತು. ನಿರ್ಮಲಾನಂದ ಸ್ವಾಮೀಜಿಯವರು ಅಶ್ವತ್ಥನಾರಾಯಣ ಮತ್ತು ಮುನಿರತ್ನವನ್ನು ಕರೆದ್ಬಿಟ್ಟು ಹೋಗಿದ ಮೇಲೆ ಗಪ್ಚಿಪ್ ಎಲ್ಲ ತಂಡೋಯ್ತು, ನಿಂತೋಯ್ತು. ಅಲ್ಲ, ಮತ್ತೆ ಅಲ್ಲಿ ಇಲ್ಲಿ ಕೆಲವು ಶುರು ಮಾಡೋದು ಬೇರೆ ಪ್ರಶ್ನೆ, ನಿಂತೋಯ್ತು. ಆ ಶಕ್ತಿ ಅಷ್ಟು ಸಾಮರ್ಥ್ಯ ಇದೆ. ಮತ್ತು ಯಾವತ್ತಾದರೂ ನೋಡಿದ್ರೆ ನಿರ್ಮಲಾನಂದ ಸ್ವಾಮೀಜಿಯವರು ಲೂಸ್ ಟಾಕ್ ಮಾಡೋದು, ಸುಮ್ಮನೆ ಆತರ ಕೇಳಿಕೆ ಕೊಟ್ಬಿಡೋದು ಅವ್ರದ್ದೊಂದಿದೆ. ಸ್ವಲ್ಪ ಕಾದು ತಾಳ್ಮೆಯಿಂದ ನೋಡಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದ್ರ ಪರಿಣಾಮ ಬೇರೆ ಥರ ಇರುತ್ತೆ. ಅವ್ರು ಕೊಟ್ಟರೆ ಭಾಳ ನಿಧಾನ ಕೊಡ್ತಾರೆ. ಹೌದಲ್ವಾ? ಸುಮ್ಮನೆ ಆತಾದ್ರಕ್ಕೆ ಹೆಂಗೆ ಬೇಕಂಗೆ ಹೇಳಿಕೆ ಕೊಡೋಕ್ಕಾಗಲ್ಲ, ಆ ಥರ ಕೊಡಲ್ಲ ಅವರು. ನೋಡಿದ್ದೀವಿ. ಈಗ ಕೆಲವು ದಿನಗಳ ಹಿಂದೆ ಒಂದು ಆಡಿಯೋ ಎಲ್ಲ ಕಡೆ ಹೊಡೆದಾಯ್ತಪ್ಪ. ಕಾಗಿನೆಲೆಯ ಮಠಾಧೀಶರ ಅಂತ ಇವತ್ತಿನ ಸ್ವಾಮೀಜಿ ಏನಿದ್ದಾರೆ, ಅದೇ ಸ್ವಾಮೀಜಿಯವರು ಒಂದು ಆಡಿಯೋ ಓಡಾಡ್ತಿತ್ತು. ಎಂತೆಂಥ ಮಾತುಗಳು ಬರ್ತಾಯಿದ್ದೋ ನೋಡಿದ್ರಲ್ವಾ? ಎಂತೆಂಥ ನಾಟಿ ಸಂಸ್ಕೃತಗಳು, ಒಬ್ಬ ಮಠಾಧಿಪತಿಗಳು ಆಡೋಂಥ ಮಾತುಗಳವು ಹೆಂಗಿದ್ದೋ ಅಲ್ವಾ? ಮತ್ತು ಇನ್ನೊಬ್ಬರು ಲಿಂಗಾಯತ ಸ್ವಾಮಿಗಳು ಏನಂದರು, ಇಡೀ ಲಿಂಗಾಯತ ಧರ್ಮದ ಹೋರಾಟಗಾರನ ಸುಳ್ಳೆ ಮಕ್ಕಳನ್ನು ಕರೆದ್ಬಿಟ್ರು. ಆದರೆ ನಿರ್ಮಲಾನಂದ ಸ್ವಾಮೀಜಿಯವರು ಇವತ್ತು ಅವ್ರಿಗಿರೋ ವಿದ್ವತ್ತಿದೆಯಲ್ಲ, ಆ ನಾಲೆಡ್ಜ್ ಇದೆಯಲ್ಲ, ಮತ್ತು ಶಕ್ತಿ, ಅವ್ರು ಸುಮ್ಮನೆ ಏನು ಹೇಳಿಕೆ ಕೊಡೋಕ್ಕೆ ಹೋಗಲ್ಲ. ಆದರೆ ಒಂದೊಂದು ಸಲ ಅವರು ಸಹ ಕೆಲವು ಸಂದರ್ಭದಲ್ಲಿ ಕೆಲವು ನಿರ್ಣಯಗಳನ್ನು ತಗೊಳ್ಳೋದು ಇದು ಮಾಡ್ತಾರೆ, ಕೆಲವು ಗೊಂದಲಗಳಿರ್ತಾರೆ. ಮತ್ತು ಇದೇ ಯತೀಂದ್ರ ಅವರು ಏನು ಹೇಳಿದ್ದಾರೆ, ಎರಡು ರಾಜಕೀಯ ಹೇಳಿಕೆಗಳನ್ನು ಕೊಟ್ಟು ಮಾಡ್ತಾರೆ. ಒಂದು ಯತೀಂದ್ರ ಅವರು ಹೇಳಿದ್ದು ಎಲ್ಲ ಹಿಂದುಳಿದವರು ಹೊರಗೆ ಒಂದಾಗಬೇಕು ನೋಡಿ, ನಾವು ಅಧಿಕಾರದಿಂದ ಕಿತ್ಕೊಳಕ್ಕೆ ಬರ್ತಾಯಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ, ಬಿಡಬಾರ್ದು ಅಂತಾರೆ. ಯಾಕೆ, ನಿಮ್ಮ ತಂದೆಗಿದ್ದರೆ ಮಾತ್ರ, ಬೇರೆಯವರಿಗಿದ್ರಲ್ಲ. ಅದು ಅಷ್ಟೊಂದು ಸಾಮಾಜಿಕ ನ್ಯಾಯ ಮಾತಾಡೋರು. ಅಹಿಂದ ಅಂದರೆ ಬರೀ ಎಲ್ಲ ಸಮುದಾಯನ ಒಟ್ಟಿಗೆ ತೊಗೊಂಡೋಗಂತಾರೆ. ನೀವು ನಿಮ್ಮ ತಂದೆ 5 ವರ್ಷ ಆಗಿದ್ದಾರಲ್ಲ ಯತೀಂದ್ರ ಅವರೇ, ಮೊನ್ನೆ 23ರಲ್ಲಿ ದಲಿತರಿಗೋ ಸಾಬ್ರಿಗೋ ಬಿಟ್ಕೊಡ್ಬೇಕಾಗಿತ್ತಲ್ವ? ಅದಲ್ವ ಸಾಮಾಜಿಕ ನ್ಯಾಯ? ಯಾಕೆ ಬಿಟ್ಕೊಡಲಿಲ್ಲ? ಮತ್ತೆ ಹೇಳ್ತಾಯಿದ್ರಿ ಒಂದಾಗಬೇಕಾಗಿರೋದು ಅದಲ್ಲ ಸ್ವಾಮಿ. ನೀವು ರಾಜಕೀಯವಾಗಿ ನಿಮ್ಮ ಅಧಿಕಾರ ಮತ್ತೊಂದು ಚೇರ್ ನೋಡ್ತಾಯಿದ್ರ. ಆದರೆ ಇಡೀ ದೇಶ, ಕರ್ನಾಟಕಲ್ಲ ಇಡೀ ದೇಶಕ್ಕೆ ಈ ಪುರೋಹಿತಶಾಹಿಗಳು ಈ ಕೋಮುವಾದನ ಮುಂದಿಟ್ಕೊಂಡು ಎಲ್ಲ ಅಲ್ಲಿ ನಮ್ಮ ದೃಷ್ಟಿಯಲ್ಲಿ ದಲಿತರು ಬೇರೆ, ಶೂದ್ರರು ಬೇರೆ, ಹಿಂದುಳಿದ ಅದೊಂದು ಕತೆ ಹೊಡಿತೀವಿ. ಆದರೆ ಪುರೋಹಿತರ ದೃಷ್ಟಿಯಲ್ಲಿ ನೀನು ಕುರುಬ, ಒಕ್ಕಲಿಗ, ಲಿಂಗಾಯತ, ಮಾದಿಗರು, ಒಲೆಯವರು ಎಲ್ಲರೂ ಒಂದೇ, ಎಲ್ಲರೂ ಶೂದ್ರರೇ, ಎಲ್ಲರಿಗೂ ಮೋಕ್ಷ ಇಲ್ಲ, ನೀವು ಯಾರೂ ಜನ್ಮರ ಹಾಕಿಲ್ಲ, ನಿಮ್ಮ ಶಾಶ್ವತತೆ ಇಲ್ಲ. ಅರ್ಥ ಆಗ್ತದೆ? ನಾವು ಸಮಾನತೆ ಅಲ್ಲ, ಎಲ್ಲರೂ ಒಂದೇ ತಟ್ಟಿಲ್ಲ ಹಾಕಿ ತೂಗ್ತಾರೆ. ಅವ್ರಿಗೆ ಯಾರೇ ಬೇಕು ಅವಾಗ ಬಳಸ್ಕೊತಾ ಇರ್ತಾರೆ ಅಷ್ಟೇ. ಎಲ್ಲವನ್ನೂ ಒಟ್ಟಿಗೆ ತೊಗೊಂಡೋಗುವ ಇವತ್ತು ಅಪಾಯದಲ್ಲಿರೋರು ನಿಮ್ಮ ಹಿಂದುಳಿದ ಮತ್ತೊಂದು ಅಲ್ಲ, ಯುವಕರು ಎಲ್ಲ ಶೂದ್ರರು, ಮೋಕ್ಷವಿಲ್ಲದ ಶೂದ್ರರು. ನಾನೆಲ್ಲರೂ ಶೂದ್ರ ಅಂದರೆ ದಲಿತರು ಮತ್ತು ಎಲ್ಲರೂ ಸೇರಿಸಿ ಹೇಳ್ತಾ ಇದ್ದೀನಿ. ಈ ಎಲ್ಲ ಯುವಕರು ದಾರಿ ತಪ್ತಾ ಇದ್ದಾರೆ. ಇವರೆಲ್ಲರೂ ಈ ಕೋಮುವಾದನ್ನು ಪೆಂಡಂಭೂತ ಬ್ರಹ್ಮರಾಕ್ಷತ್ರ ಬಳಸ್ಕೋತಾ ಇದೆ. ಅವರು ಹಸಿ ನುಂಗ್ತಾ ಇದ್ದಾರಲ್ಲ, ಇದನ್ನು ತಡೆಗಟ್ಟಬೇಕು. ಇದನ್ನು ತಡೆಗಟ್ಟ ಶಕ್ತಿ ಯಾರಿಗಾರು ಇದ್ದರೆ ಅದು ನಿರ್ಮಲಾನಂದ ಸ್ವಾಮೀಜಿಯವರು ಮಾತ್ರ. ಅವರು ಈ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು, ಇವಾಗ ತೋರಿಸ್ಬೇಕು. ಅವ್ರಿಗೆ ಮಾತ್ರ ಆ ತಾಕತ್ತಿರೋದು, ಆ ಶಕ್ತಿ ಇರೋದು. ಅವ್ರಿಗಿರೋ ವಿದ್ವತ್ಗೆ, ಅವ್ರ ನಾಲೆಡ್ಜ್ಗೆ. ನಮ್ಮ ಕಾಣಂತರ ಕರ್ನಾಟಕವೇ, ನಾನು ಬೇರೆಯವ್ರನ್ನ ಟೀಕೆ ಮಾಡ್ತಾಯಿಲ್ಲ, ಅದು ನೀವೇ ಯೋಚನೆ ಮಾಡಿ. ಎಷ್ಟೋ ಲಿಂಗಾಯತ ಸಮುದಾಯ ಒಡೆದೋಗಿದೆ ಮಠಗಳಲ್ಲಿ, ಬೇರೆ ಬೇರೆ ಸಮುದಾಯಗಳ ಶಕ್ತಿನೇ ಇಲ್ಲ. ನಿರ್ಮಲಾನಂದ ಸ್ವಾಮೀಜಿಯವ್ರಿಗಿರೋದು, ಅವ್ರು ಪದೇ ಪದೇ ಹೇಳಿದ್ದಾರೆ, ನಾನು ಸೇವೆ ಅಂತ ಬಂದರೆ ನನಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಮತ್ತೊಂದಿಲ್ಲ, ಎಲ್ಲ ಧರ್ಮದವ್ರನ್ನು ನೀವು ಯಾರು ಬೇಕಾದ್ರೂ ಕರ್ಕೊಂಬ. ಇವರು ಆರ್ಥಿಕವಾಗಿ ಮತ್ತೊಂದು ಬಡವರಿದ್ದಾರೆ, ತುಂಬ ಕಷ್ಟದಲ್ಲಿದ್ದಾರೆ, ಓದೋಕ್ಕಾಗಲ್ಲ ಅಂತ ನಾವು ಓದಿಸ್ತೀವಿ, ಊಟ ಕೊಡ್ತೀವಿ, ನೋಡ್ಕೋತೀವಿ, ಕೆಲಸನೂ ಕೊಡಿಸ್ತೀವಿ. ಯಾವ ಜಾತಿ ಬೇಕಾದ್ರು, ಯಾವ ಧರ್ಮ ಬೇಕಾದ್ರೂ ಕರ್ಕೊಂಬ ಅಂತ. ಆದರೆ ಸಮುದಾಯ ಅಂತ ಬಂದು ಒಕ್ಕಲಿಗರು ಸ್ವಾಮೀಜಿ. ಹಂಗಾಗಿ ಅವ್ರ ವಿರುದ್ಧವಾಗಿ ಕೆಲವರು ಅಲ್ಲಿ ಇಲ್ಲಿ ಕೊಂಕು ಮಾತಾಡೋದು, ಮತ್ತೊಂದು ಮಾತಾಡೋದನ್ನ ನಿಲ್ಲಿಸ್ಬಿಡಿ. ಅವೆಲ್ಲ ನಡೆಯಲ್ಲ. ತಕ್ಕ ಉತ್ತರ ಕೊಡಲೇಬೇಕಾದ್ರೆ ತಕ್ಕ ಉತ್ತರ ಕೊಡಬೇಕಾಗುತ್ತೆ. ಒಳ್ಳೆ ಚೆನ್ನಾಗಿ ನಾವಲ್ಲಿ ಇನ್ಯಾರಿಗೆ ಕೊಡ್ತಾರೆ? ಇನ್ಯಾರು ಕೊಡ್ತಾರೆ? ನಾವಲ್ದಲ್ಲೇ ನಾವೇ ಕೊಡಬೇಕಲ್ವ? ಹಾಗಾಗಿ ಇವತ್ತಿನ ಸ್ವಾಮೀಜಿಯವ್ರಿಗೆ ನಿಜವಾಗ್ಲೂ ಸಹ ಇವತ್ತಿನ ಸಂದರ್ಭದಲ್ಲಿ ಇಂಥ ಸ್ವಾಮೀಜಿಯವ್ರು ಸಿಕ್ಕೋದು ಅಪರೂಪ. ಅವ್ರು ಮಾತ್ರ ಎಲ್ಲವನ್ನೂ ಸಹ ಒಟ್ಟಿಗೆ ತೊಗೊಂಡೋಗುವ ಆ ಒಂದು ಶಕ್ತಿ ಸಾಮರ್ಥ್ಯ ಇರೋದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.